ಬಕ್ರೀದ್ ಸಂಭ್ರಮದ ದಿನದಂದು ಮುಂಬೈನಲ್ಲಿ ನಾಚಿಗೇಡಿನ ಕೃತ್ಯವೊಂದು ಬೆಳಕಿಗೆ ಬಂದಿದೆ. ಮೇಕೆಯ ಮೇಲೆ ರಾಮ್ ಎಂದು ಬರೆಯುವ ಮೂಲಕ ಅದನ್ನ ಮಾರಾಟ ಮಾಡುವ ಪ್ರಯತ್ನ ನಡೆದಿದೆ. ಜೊತೆಗೆ ಮೇಕೆಯನ್ನ ಬಲಿ ನೀಡಲು ಯೋಜನೆ ಕೂಡ ರೂಪಿಸಲಾಗಿತ್ತು ಎಂದು ತಿಳಿದು ಬಂದಿದೆ. ಈ ಸಂಬಂಧ ಪೊಲೀಸರು ಮೂವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಲ್ಲದೆ ಮಾಂಸದ ಅಂಗಡಿಗೆ ಬೀಗ ಮುದ್ರೆ ಕೂಡ ಹಾಕಲಾಗಿದೆ. ಹಿಂದೂ ಸಂಘಟನೆಯವರು ಪ್ರತಿಭಟನೆ ಮಾಡಿದ ನಂತರ ನವಿ ಮುಂಬೈ ಪೊಲೀಸರು ಎಫ್ಐಆರ್ ದಾಖಲಿಸಿ ಮಟನ್ ಅಂಗಡಿಯ ಮಾಲೀಕರನ್ನ ವಶಕ್ಕೆ ಪಡೆದಿದ್ದಾರೆ. ಮುಂಬೈನ ಕುರಿ ಮಾಂಸದ ಅಂಗಡಿಯೊಂದರ ಮಾಲೀಕರು ಹಿಂದೂ ದೇವತೆಗಳನ್ನ ಅವಮಾನಿಸಿದ್ದಾರೆ ಎಂದು ಬೇಲಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಇದರಿಂದ ಹಿಂದೂಗಳ ಭಾವನೆಗೆ ಧಕ್ಕೆಯಾಗಿದೆ ಎಂದು ದೂರಿರುವ ಹಿಂದೂ ಸಂಘಟನೆ ಬಜರಂಗ ದಳ ಹೇಳಿದೆ. ದೂರಿನನ್ವಯ ಪೊಲೀಸರು ಅಂಗಡಿ ಮಾಲಕರು ಸೇರಿ ನೌಕರ ಸೇರಿದಂತೆ 3 ಜನರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ರಾಮ್ ಹೆಸರನ್ನ ಬರೆದಿರುವ ಮೇಕೆಯನ್ನು ನವಿ ಮುಂಬೈನ ಸಿಬಿಡಿ ಸೆಕ್ಟರ್ 1ರ ಗುಡ್ಲಕ್ ಮಟನ್ ಅಂಗಡಿಯಲ್ಲಿ ಮಾರಾಟಕ್ಕಾಗಿ ಇಡಲಾಗಿತ್ತು. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ವೈರಲ್ ಆದ ನಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಕ್ರಮ ತೆಗೆದುಕೊಂಡು ಮಾಂಸದ ಅಂಗಡಿಯನ್ನ ಸೀಲ್ ಮಾಡಿದ್ದಾರೆ. ಬಕ್ರೀದ್ಗಾಗಿ 22 ಮೇಕೆಗಳನ್ನ ಬಲಿಗಾಗಿ ಅಂಗಡಿಗೆ ತರಲಾಗಿತ್ತು. ಆದರೆ ಒಂದು ಟಗರಿನ ಮೇಲೆ ರಾಮ ಎಂದು ಬರೆಯಲಾಗಿತ್ತು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದೇವೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಕ್ಕಾಗಿ ಮೊಹಮ್ಮದ್ ಶಫಿ ಶೇಖ್, ಸಾಜಿದ್ ಶೇಖ್ ಹಾಗೂ ಕುಯ್ಯುಂ ವಿರುದ್ಧ ಐಪಿಸಿ ಸೆಕ್ಷನ್ 34 ಮತ್ತು ಸೆಕ್ಷನ್ 295 ಮತ್ತು ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ಜೊತೆಗೆ ಅಂಗಡಿಯ ಪರವಾನಗಿಯನ್ನ ರದ್ದುಗೊಳಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. अरे पण त्याने टाकणाऱ्याला बोला नाही, सरळ टाकायचं. टाकल्याला बोला ना, त्याने टाकले त्याला बोला ना. शॉर्टकट कसं टाकतं तर दाखवतो ना त्याला शॉर्टकट आम्ही.